ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಪರಾಠನ ನಾನು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರವೆ ಯಾವುದನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಇದನ್ನು ನೀವು ಕ್ಯಾಲ್ಶಿಯಮು, ಐರನ್ನು, ಮ್ಯಾಗ್ನೀಷಿಯಮು, ಪ್ರೋಟೀನ್ ರಿಚ್ ಪರಾಠ ಅಂತಲೂ ಕರಿಬೋದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಡೀ ದಿನ ಇಟ್ಟರೆ ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ದಿನಾಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇದು ನೋಡ್ರಿ, ಇದಂತೂ ನುಗ್ಗೆ ಸೊಪ್ಪು ಅದ ರೀ. ಇದು ಎಲ್ಲರಿಗೂ ಗೊತ್ತಿರೋ ಸೊಪ್ಪು ರೀ. ನುಗ್ಗೆ ಸೊಪ್ಪಂತೂ ವಿಟಾಮಿನ್ಸ್ಗಳ ಭಂಡಾರ ಅಂತಲೇ ಕರಿಬೋದು ರೀ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋಂಥದ್ದು ರೀ. ತುಂಬ ವಿಟಮಿನ್ ಎ, ವಿಟಮಿನ್ ಸಿ ತುಂಬ ಜಾಸ್ತಿ ಇರ್ತದೆ ರೀ. ತುಂಬ ಐರನ್ನು, ಕ್ಯಾಲ್ಶಿಯಮ್ ಇರೋಂಥ ನೋಡಿ. ಕಿತ್ತಳೆ ಹಣ್ಣು ಅಥವಾ ನೀವು ಆರೆಂಜ್ ತಿನ್ನೋದಕ್ಕಿಂತ ಜಾಸ್ತಿ ವಿಟಮಿನ್ ಸಿ ಇದ್ರಾಗಿರ್ತದೆ. ವಿಟಮಿನ್ ಎ ಅಂತೂ ತುಂಬಾ ಇರ್ತದೆ. ನೀವು ಕ್ಯಾರೆಟ್ ತಿನ್ನೋದಕ್ಕಿಂತ ಜಾಸ್ತಿ ವಿಟಮಿನ್ ಎ ಇದರಲ್ಲಿರ್ತದೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ರೀ. ಇದನ್ನು ನೀವು ಇದೇ ರೀತಿನೇ ತಿಲ್ಲ, ಇದ್ರ ಪೌಡ್ರು ನಾನಾ ರೀತಿ ಇದನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಈಗ ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ, ಈ ಸೊಪ್ಪನ್ನು ತೊಳೆದ್ಬಿಟ್ಟನೆ ತೊಗೊಂಡಿನಿ. ಈಗ ಇದನ್ನು ಒಂದೊಂದು ಎಲೆಯನ್ನು ಈ ರೀತಿ 1 ಕಪ್ ಆಗಷ್ಟು ಬಿಡಿಸ್ಬಿಟ್ಟು ತೊಗೋತೀನಿ. ಮತ್ತು ಇಷ್ಟೆಲ್ಲ ಬೆನಿಫಿಟ್ಸ್ ಹೇಳತ್ತೀರಂದ್ರೆ ನೀವೇನು ಡಾಕ್ಟರ್ ಹತ್ತಿರನ ತನ್ನಕೋಬೇಡ್ರಿ. ಇದು ನುಗ್ಗೆ ಸೊಪ್ಪಿನ ಆರೋಗ್ಯಕ್ಕೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವತ್ತು ಹೇಳಿ ನೀವು ಇದನ್ನು ಗೂಗಲ್ನಲ್ಲಿನೂ ಚೆಕ್ ಮಾಡ್ಕೋಬೋದು. ನೋಡಿ, ನಾನು 1 ಕಪ್ ಆಗಷ್ಟು ಏನು ಮಾಡಿದ್ದೀನಿ, ಎಲ್ಲ ಎಲೆಗಳನ್ನು ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ. ಆದಷ್ಟು ಎಳೆಯ ಸೊಪ್ಪನ್ನು ತೊಗೊರಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ ನೋಡಿ. ಈಗ ಇದನ್ನು 1 ಬಟ್ಲಾಗಷ್ಟು ಸೊಪ್ಪನ್ನು ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಇದು ಸೈಡಿಗೆ ಇರಲಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಖಾರ ಕಡಿಮೆ ತಿನ್ನೋರು ಕಡಿಮೆ ಮೆಣಸಿನ್ಕಾಯಿಗೆ ಹಾಕಿರಿ. ಒಂದು 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕ್ತೇನೆ, ತರಿಯಾಗಿಯೇ ಗ್ರೈಂಡ್ ಮಾಡಿ. ಇಲ್ಲ ನಿಮ್ಮ ಕಡೆ ಕಲ್ಲಿತ್ತಂದ್ರೆ ಕಲ್ಲನ್ನು ಕೊಟ್ಟುಬಿಟ್ಟು ತೊಗೋಬೋದು. ನೀರನ್ನು ಹಾಕಬೇಡ್ರಿ, ಹಾಗೆಯೇ ಗ್ರೈಂಡ್ ಮಾಡಿ ತೊಗೋರಿ. ಎಷ್ಟಾಗ್ತದೆ ಅಷ್ಟೇ ನೋಡಿ. ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಬೇರೆ ಬೌಲ್ನಲ್ಲಿ ಹಾಕಿಟ್ಕೋತೀನಿ ರೀ. ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಆಗಷ್ಟೇ ಓಟ್ಸನ್ನು ತೊಗೊಂಡಿದ್ದೀನಿ. ಪ್ಲೇನ್ ಓಟ್ಸನ್ನು ತೊಗೊಂಡಿನಿ ರೀ. ಓಟ್ಸ್ ಅಂತೂ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ನಿಮಗೆ ಗೊತ್ತೇ ಅದು. ಇದು ತುಂಬ ಪ್ರೋಟೀನು, ಫೈಬರ್ ಇರೋದು, ಕ್ಯಾಲೋರಿ ಕಡಿಮೆ ಇರ್ತದೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು 2 ನಿಮಿಷ ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿ. ಹಾಗೆ ಕಂಟಿನ್ಯೂಸ್ ಕೈ ಆಡಿಸ್ರಿ, ಇಲ್ಲಾಂದರೆ ಇದು ಓಟ್ಸನ್ನು ಏನಾಗ್ತದೆ, ಬೇಗನೆ ಸೀದು ಹೋಗ್ಬಿಡ್ತದೆ. 2 ನಿಮಿಷ ಆಗಷ್ಟು ಹುರ್ಕೊಂಡು ತೊಗೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಆರಲಿ. ಆರಿದ ಮೇಲೆ ಇದನ್ನು ಏನು ಮಾಡ್ಕೋತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಆರ್ಲಿರಿ, ಇದು ತುಂಬ ಬಿಸಿ ಇದೆ. ಈಗ ಆರಿದ್ರೆ ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಓಟ್ಸ್ನಿಂದನೂ ನೀವು ಸುಮಾರು ರೆಸಿಪಿಗಳನ್ನ ಮಾಡಿರ್ತೀರಿ, ಅಥವಾ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ಫೈನ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿ, ಎಷ್ಟಾಗ್ತದಲ್ಲ ಅಷ್ಟೇನು ಮಾಡಿರಿ, ನೀವು ಇದನ್ನು ಫೈನ ಪೌಡ್ರ್ ಮಾಡ್ಕೊಂಬರ್ರಿ ನೋಡಿ. ಈಗಿದು ಓಟ್ಸನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಯಾವ ಬಟ್ಲೆ ಓಟ್ಸ್ 1 ಕಪ್ ಆಗಷ್ಟೇ ತೊಗೊಂಡಿಲ್ಲ, 1 ಕಪ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಮೇಜರ್ಮೆಂಟಿಗೆ ಇದೇ ರೀತಿ ಕಪ್ ಹತ್ತೇನಿಲ್ಲ, ಯಾವುದೇ ಬಟ್ಲನ್ನು ತೊಗೊಂಡ್ರು ನೀವು ಯಾವ ಕಪ್ಲೆ ಓಟ್ಸ್ ತೊಗೊಂಡಿರ್ತಿಲ್ಲ ಅದರಲ್ಲೇ ನೀರನ್ನು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗಷ್ಟೇ ನಾನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಹಾಕ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯನ್ನು ಹಾಕಿರೋದ್ರಿಂದ ಖಾರನ ನೀವು ನೋಡಿಬಿಟ್ಟು ಹಾಕೋರಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಏನಾಗಬೇಕು, ಇದು ಚೆನ್ನಾಗಿ ಕುದಿ ಬರಲಿ ರೀ. ಕುದಿ ಬರ್ಬೇಕು ನೋಡಿರಿ. ಹೈ ಫ್ಲೇಮ್ದಲ್ಲೇ ಇಡ್ರಿ. ಈಗ ನೋಡಿ ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ರಿ. ಲೋ ಫ್ಲೇಮ್ದಲ್ಲಿ ಇಟ್ಟಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆ ನುಗ್ಗೆ ಸೊಪ್ಪನ್ನು ಏನು ಬಿಡಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಇದ್ರಾಗ ಏನಾಗ್ತೈತಿ, ಕ್ಯಾಲೋರಿ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ. ಇದರ ನುಗ್ಗೆ ಸೊಪ್ಪಿನ 1 ಗ್ಲಾಸ್ ಎವ್ರಿಡೇ ಜ್ಯೂಸ್ ಕುಡೀರಿ. ನಿಮ್ಮ ಸ್ಕಿನ್ನನ್ನು ತುಂಬಾ ನೋಡಿರಿ ಚೇಂಜ್ ಆಗ್ತದೆ ನೋಡಿ. ಕುದಿ ಬಂದಮೇಲೆ ನೋಡಿಲ್ಲ ಆ ಓಟ್ಸ್ ಪೌಡ್ರನ್ನು ಏನು ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ 1 ಟೀ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ಪ್ರೋಟೀನ್ ರಿಚ್ ಇರ್ತದೆ ಕಡಲೆಬೇಳೆ ಹಿಟ್ಟು ಅಂತೇಳಿ. ಕಡಲೆಬೇಳೆ ಬೀಸಿ ಮಾಡಿರುವಂಥ ಪ್ಯೂರ್ ಹಿಟ್ಟು ರೀ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕೊಂಡ್ರಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊರಿ. ಏನು ಯಾವುದೇ ರೀತಿ ಗಂಟಾಗಲ್ಲ. ಹಾಕಿಬಿಟ್ಟು ನೋಡಿ 1 ಕಪ್ ಓಟ್ಸಿಗೆ 1 ಕಪ್ ಆಗಷ್ಟೇ ನೀರನ್ನು ಹಾಕೋಬೇಕು ನೋಡಿರಿ.
ನೋಡಿ ನುಗ್ಗೆ ಸೊಪ್ಪು ವಿಟಮಿನ್ ಎ ರಿಚ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿರಿ. ನೀವು ಇದೇ ರೀತಿ ಅದೆಲ್ಲ ಜ್ಯೂಸ್ ಮಾಡ್ಕೋಬೋದು. ಇದರ ಡ್ರೈ ಲೀವ್ಸ್ ಪೌಡ್ರನ್ನೂ ನೀವು ನೀರಲ್ಲಿ ಹಾಕಿಬಿಟ್ಟು ಕೊಡ್ಬೋದು. ಆದರೆ ಅದು ಜಾಸ್ತಿ ಹೋಗಲ್ಲ. ಈ ರೀತಿ ಪರಾಟನೂ ಮಾಡ್ಕೊಂಡು ತಿನ್ನಿರಿ, ನೀವು ದಿನಾಲೂ ಫೇವ್ರೇಟ್ ಆಗಿಬಿಡ್ತದೆ ನಿಮ್ಗೆ. ನೋಡಿ ಈ ರೀತಿ ಗಟ್ಟಿಯಾಗೋವರೆಗೂ ಪಾತ್ರೆ ತಳ ಬಿಡೋವರೆಗೂ ಹಿಟ್ಟನ್ನು ಹಾಕಿ ಬೇಯಿಸ್ಬಿಟ್ಟು ತೊಗೋಬೇಕು. ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ತುಂಬ ಬಿಸಿ ಆದರೆ ಈಗ ಇದು ಆರಬೇಕು. ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ ಈಗ ಇದು ಎಷ್ಟಂದ್ರೆ ಕೈ ಮುಟ್ಟುವಷ್ಟರೇ ಏನಾಗಬೇಕ್ರಿ, ಆರ್ಬೇಕ್ರಿ. ಅಷ್ಟು ಬಿಸಿ ಅದು. ಕೈ ಮುಟ್ಟುವಷ್ಟರೇ ಏನಾಗಲಿ ರೀ, ಆರಲಿ ರೀ. ಇದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ನಾದಿಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಆರ್ಯದ ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಭಾರ ಹಾಕಿ ಚೆಂದಂಗೆ ನಾದ್ರಿ. ಎಷ್ಟು ಚಂದ ನಾದ್ತಿರಲ್ಲ ಅಷ್ಟೇನಾಗ್ತದೆ, ಹಿಟ್ಟು ಸಾಫ್ಟ್ ಆಗ್ತದೆ ರೀ. ನೋಡಿ ನಾನು ಏನು ಹೇಳ್ತಾ, ಕೈ ಮುಟ್ಟು ಅಷ್ಟು ಆರ್ರೆ ಸಾಕ್ರಿ. ತುಂಬ ಆರಕ್ಕೆ ಬಿಡಕ್ಕೆ ಹೋಗ್ಬಿಡ್ರಿ, ಮತ್ತು ತೀರ ಗಟ್ಟಿ ಆಗಿಬಿಡ್ತದೆ. ಅದಕ್ಕೆ ಬಿಸಿ ಇರುವಾಗಲೇ ಚೆಂದಂಗೆ ಭಾರ ಹಾಕಿ ನಾದ್ರಿ. ನೋಡಿ ನಾನು ನಿಮಗೆ ಎಷ್ಟು ನಾದ್ತಿರಲ್ಲ ಎಷ್ಟು ಸಾಫ್ಟಾಗಿ ಬಂದೈತೆ ನೋಡಿರಿ. ಈಗ ಇದಕ್ಕೆ ಕೈಯಾಗಿ ಎಣ್ಣೆ ಹಚ್ಚಿ ಉಳ್ಳಿಗಳನ್ನ ಮಾಡ್ಕೊತೀನಿ. 2 ಉಳ್ಳಿಗಳನ್ನ ಮಾಡಿ 2 ರೀತಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿಲ್ಲ ನೀವು ಆ ರೀತಿ. ಮತ್ತು ನೀವು ಈ ಪರಾಠನ ಎಷ್ಟು ಬೇಕಷ್ಟು ತೆಳುವಾಗಿನೂ ಮಾಡ್ಕೋಬೋದು ನೋಡಿರಿ. ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೋಬೋದು. 2 ಉಳ್ಳಿಗಳನ್ನ ಮಾಡಿದ್ದೀನಿ ನೋಡಿ. ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಫಸ್ಟನ್ನು ಒಂದನೇ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಓಟ್ಸದ್ದು ಇನ್ನೊಂದು ಸ್ವಲ್ಪ ಪೌಡ್ರ್ ಇತ್ತಂದ್ರೆ ಅದನ್ನು ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು. ನೋಡಿ ಈಗ ನಾನು ಉಳ್ಳಿಗಳನ್ನ ಸಣ್ಣ ತೊಗೊಂಡಿನಿ ನೋಡಿರಿ. ಸಣ್ಣ ಉಳ್ಳಿದು ಅಂದ್ರೆ ಹಂಗತ್ತಲ್ಲ, ಕೆಲವರಿಗೆಲ್ಲ ದೊಡ್ಡ ಉಳ್ಳಿದಿಂದ ದೊಡ್ಡ ಲಟ್ಸೋಕ್ಕೂ ಬರೋದಿಲ್ಲ. ನೋಡಿ ಸಣ್ಣ ಉಳ್ಳಿಗಳನ್ನೇ ತೊಗೊಂಡು ಎಷ್ಟು ಬೇಕಷ್ಟು ತೆಳುವಾಗಿ ಲಟ್ಸ್ಕೊ. ಆದರೆ ನೋಡಿರಿ ಇದು ಏನಾಗ್ತೈತಿ, ದಂಡಿಗೆ ಒಂದು ಸ್ವಲ್ಪ ಈ ರೀತಿ ಕ್ರ್ಯಾಕ್ ಥರ ಅಥವಾ ಶೀಳ್ದಂಗೆ ಆಗ್ತಾವೆ ನೋಡಿರಿ. ನೋಡಿ ಒಂದು ಈ ರೀತಿ ರೌಂಡಾಗಿಯೇ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೋದು. ಇಲ್ಲಿ ನೋಡಿ ದಂಡಿಗೆ ಏನಾಗ್ತದೆ, ಶೀಳ್ದಂಗೆ ಆಗ್ತದೆ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇದೇ ರೀತಿಯೇ ಫಸ್ಟ್ ಏನು ಮಾಡಬೇಕು, ಇದನ್ನು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನಾನು ಇನ್ನೊಂದನ್ನು ಏನು ಮಾಡ್ತಾಯಿದ್ದೀನಿ ನೋಡಿ, ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊರಿ. ಸ್ಕ್ವೇರ್ ಶೇಪ್ದಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈಗ ದಂಡಿ ಈ ರೀತಿ ಕ್ರ್ಯಾಕ್ಸ್ ಬಂದಿರ್ತಾವಲ್ಲ, ನಾನು ಕಟ್ ಮಾಡಿಬಿಟ್ಟು ತೊಗೋತೀನಿ. ಇಲ್ಲ ಡಬ್ಬಿ ಮುಚ್ಚಳೋದು ಇರ್ತಾವಲ್ಲ, ನೀವು ಅದರಿಂದ ಕಟ್ ಮಾಡಿಬಿಟ್ಟು ರೌಂಡಾಗಿ ಒಂದೇ ಶೇಪ್ದಲ್ಲಿನೂ ಆ ರೀತಿ ಮಾಡ್ಕೋಬೋದು. ಇಲ್ಲ ನಮಗೆ ನಡೀತದೆ ಆ ರೀತಿ ದಂಡಿಗೆ ಸ್ವಲ್ಪ ಶೇಳ್ದಂಗೆ ಆದರೂ ನಡೀತದೆ ಅಂದರೆ ನೀವೇನಿಲ್ಲ ಇದೇ ರೀತಿ ರೌಂಡಾಗಿಯೇ ಲಟ್ಸ್ಕೊಬೋದು. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಶೇಪ್ ಇದ್ದರೆ ಮಕ್ಕಳಿಗೂ ತಿನ್ನೋಕ್ಕೂ ಇಂಟ್ರೆಸ್ಟ್ ಬರ್ತದೆ ಅಂತೇಳಿ ನಾನು ಈ ರೀತಿ ದಂಡಿ ಕಟ್ ಮಾಡಿಬಿಟ್ಟು ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೊಂಡಿದ್ದೆ. 2 ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಸಿಂಪಲ್ ಅನ್ನಿಸ್ತದೆ, ಈಸಿ ಅನ್ನಿಸ್ತದೆ, ಬೇಗನೆ ಯಾವ್ದು ಆಗ್ತದಿಲ್ಲ ನೀವು ಅದನ್ನು ಮಾಡ್ಕೊರಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ್ರಿ. ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ಪರಾಟ ರೀ. ಪ್ರೋಟೀನು, ಕ್ಯಾಲ್ಶಿಯಮ್ಮು, ಐರನ್ನು, ಫೈಬರು, ವಿಟಮಿನ್ ಎ, ಸಿ ರಿಚ್ ಪರಾಠ ಅಂತಲೂ ಕರಿಬೋದು ನೋಡಿರಿ. ಈ ರೀತಿ ಮಾಡಿ ದಿನಾಲೂ ಒಂದೇ ಥರದ್ದು ತಿಂದಿರ್ತೀರಿ ನೀವು. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಡಿಫ್ರೆಂಟಾಗಿ ಓಟ್ಸ್ ಪೌಡ್ರನ್ನ ಹಾಕಿ ಹೆಲ್ದಿಯಾಗಿನೂ ಪರಾಠನ ಮಾಡಿ ನೋಡಿರಿ. ನೀವು ಇದನ್ನು ಒಂದ್ಸಲ ಮಾಡ್ಕೊಂಡ್ರೆ ಖಂಡಿತ ಪದೇ ಮಾಡ್ಕೊತೀರಿ. ನೋಡಿ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ನಾನು ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ನೀವು ತುಪ್ಪ ಹಚ್ಚಿನೂ ಬೇಯಿಸ್ಬಿಟ್ಟು ತೊಗೋಬೋದು. ಅದ್ರ ರೌಂಡ್ ಅದಾವಲ್ಲ ಅದನ್ನು ಬೇಯಿಸ್ಬಿಟ್ಟು ತೊಗೊಂಡು ಇನ್ನೊಂದು ಸ್ವಲ್ಪ ಪರಾಠಗಳನ್ನ ರೆಡಿ ಮಾಡಿ ತೊಗೊಂಡಿನಿ ನೋಡಿರಿ. ಇಷ್ಟು ಪರಾಠ ರೌಂಡ್ ಒಂದನ್ನೇ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಷ್ಟು ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ಮತ್ತು ನೋಡಿರಿ ಇದ್ರ ಸಾಫ್ಟ್ನೆಸ್ಸು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗ್ತವೆ ನೋಡಿ. ನಾನು ನಿಮಗೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿ. ಬಾಯಲ್ಲಿ ಇಟ್ಟರೆ ಹಾಗೇ ಕರಗಿಬಿಡ್ತಾವೆ. ಬಾಯಿ ಆಡಿಸೋದೇ ಅವಶ್ಯಕತೆ ಇಲ್ಲ, ಅಷ್ಟು ಸಾಫ್ಟಾಗಿ ಬಂದಾವೆ ನೋಡಿ. ಇದ್ರ ಜೊತೆ ಮೊಸರು, ಶೇಂಗಾ ಚಟ್ನಿ, ಸ್ವಲ್ಪ ತರಕಾರಿ, ಟೊಮ್ಯಾಟೊ, ಗಜ್ಜರಿ ತೊಗೊಂಡಿನಿ, ಉಪ್ಪಿನಕಾಯಿ ಎಲ್ಲನೂ ಅದ. ಬೆಸ್ಟ್ ಕಾಂಬಿನೇಷನ್ ರೀ. ಇಲ್ಲಾಂದ್ರೆ ನೀವು ಬರೀ ಏನು ನೋಡಿ, ಮೊಸರು ಪ್ರೋಟೀನ್ ರಿಚ್ ಇರ್ತದೆ. ಪ್ರೋಟೀನ್ ರಿಚ್ ಪರಾಟ ಬೆಸ್ಟ್ ವೆಯ್ಟ್ ಲಾಸ್ ಥಾಲಿ ಅಂತಲೂ ಕರಿಬೋದು. ಮೊಸರು ಶೇಂಗಾ ಚಟ್ನಿ ಜೊತೆನೂ ನೀವು ಇದನ್ನು ತಿನ್ಬೋದು. ಇಲ್ಲಾಂದ್ರೆ ನೀವು ಬಿಸಿ ಪರಾಠ, ತುಪ್ಪ, ಉಪ್ಪಿನಕಾಯಿನೂ ತಿನ್ಬೋದು. ಈ ಓಟ್ಸು, ನುಗ್ಗೆ ಸೊಪ್ಪು ಬಳಸಿ ಮಾಡಿರುವಂಥ ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ನೀವು ಯಾವ್ಯಾವ ರೀತಿ ಹೆಲ್ದಿಯಾಗಿರುವಂಥ ಪರಾಠ ಮಾಡ್ತಿರತ್ತೋ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.